I am Raghavendra Rao. I am the founder trustee of Geeta Govinda Sanskrit Sangha. This Geeta Govinda Sanskrit Sangha is started by Mata Anantalakshmi Natarajan. She started it in the year 1976. ನಮ್ಮ ಜ್ಯೇಷ್ಠ ಮಹಾಸನ್ನಿಧಾನಂ, that is Abhinav Vidyatirtha Swamigal of Sringeri Bhatha, he blessed her and he asked her to start this Geeta Govinda Sanskrit Sangha to teach young children Sanskrit and also to see that our Bharatiya Samskriti is spread in the society. From that year onwards, she started classes to young children teaching Sanskrit and other things. These are all free classes that are conducted. And initially, it was started in TTD itself with Tirumala Tirupati Devasthanam. Old temple was there. She started here and collected all young kids, started teaching them Sanskritam and related our Samskriti. And what she expects from children is only Shraddha and Bhakti and proper Samskriti. That is what she expects from the children, and no fees is collected. All classes are free. So from past 50 years, this organization is running. Unfortunately, Mata Anant Lakshmi passed away about 2 years back. After 48 years of starting this, she passed away. Now we are celebrating this 50 years of this Gita Govindin Sanskrit Sangha. In 1976, she started one Ramachandra Iyer Trust, and the trust is entrusted with the responsibility of carrying on all the objectives of the Gita Govinda Sanskrit Sangha, and this trust is taking care of all those things. And by grace and blessings of Mata and Jagat Gurus of Sringeri, all these activities are being carried on as carried on by Mata till her lifetime. ರಾಮ್ ರಾಮ್, ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಬೃಂದಾ ಅಂತ. ನಾನು ನಮ್ಮ ಗುರುಗಳಾದ ಮಾತಾ ಅನಂತಲಕ್ಷ್ಮಿ ನಟರಾಜನ್ ಅವರ ಶಿಷ್ಯೆ. ನನಗೆ 4 ವಯಸ್ಸಿದ್ದಾಗ ನಾನು ಗೀತಗೋವಿಂದ ಸಂಸ್ಕೃತ ಸಂಘ ಆ, ಶಿ ಕಕ್ಷೆಗಳಿಗೆ ಬಂದೆ, ಒಂದು ಸ್ಟೂಡೆಂಟಾಗಿ ಬಂದೆ. ಆವತ್ತಿಂದ ನಾವು ಮಾತಾಯಿಂದ ಬಹಳ ಕಲ್ತಿದ್ದೀವಿ. ಅವರು ಈ ಕ್ಲಾಸಸ್ಸಲ್ಲಿ ಎವ್ರಿ ಸಂಡೇ ನಡೆಸ್ತಾರೆ ಈ ಕ್ಲಾಸಸ್ಸು. ಮಕ್ಕಳಿಗೆ ಸಂಸ್ಕೃತ, ಭಾರತೀಯ ಸಂಸ್ಕೃತಿ, ಭಗವದ್ಗೀತೆ, ಸ್ತೋತ್ರಗಳು, ಸ್ತುತಿ ಕುಸುಮಾಂಜಲಿ ಅಂತ ಒಂದು ಸ್ತೋತ್ರ ಸಂಕಲನ ಇದೆ. ಗುರುಗಳು ಅದನ್ನು ಆಶೀರ್ವಾದ ಮಾಡಿದ್ದಾರೆ. ಅದರಲ್ಲಿರೋ ಸ್ತೋತ್ರಗಳು ಮತ್ತು ನೃತ್ಯ ರೂಪಕಗಳು, ಸಂಸ್ಕೃತದಲ್ಲಿ ಸರಳವಾದ ಸಂಭಾಷಣೆ ಹಾಗೂ ನಾಟಕಗಳು, ಇದರ ಮೂಲಕ ಮಕ್ಕಳಿಗೆ ಅಮೂಲ್ಯವಾದ ಭಾರತೀಯ ಸಂಸ್ಕೃತಿಯಲ್ಲಿ ಅವರಿಗೆ ಒಂದು ಆಸಕ್ತಿಯನ್ನು ಹುಟ್ಟಿಸಿ ಅದನ್ನು ಬೆಳೆಯೋ ಹಾಗೆ ಮಾಡಿದ್ದಾರೆ. ನಮಗೆ ಈಗ ನೂತನವಾದ ಶಾಲೆಗಳಲ್ಲಿ ಮಾಡರ್ನ್ ಎಜುಕೇಷನ್ ಏನಿದೆ, ಅದು ಕೇವಲ ನಮಗೆ ಒಂದು ಜಾಬ್ ಮಾರ್ಕೆಟಿಗೆ ಮಾತ್ರ ಉಪಯೋಗ ಆಗುತ್ತೆ. ಆದರೆ ನಾವೊಂದು ಗೀತಗೋವಿಂದ ಸಂಸ್ಕೃತ ಸಂಘದ ಕಕ್ಷೆಗಳಲ್ಲಿ, ಕ್ಲಾಸಸ್ಸಲ್ಲಿ ನಾವು ಹೇಗೆ ಜೀವನ ಮಾಡಬೇಕು, ಮನುಷ್ಯರಾಗಿ ಸಮಾಜಕ್ಕೆ ನಾವು ಹೇಗೆ ಸೇವೆ ಮಾಡಬೇಕು, ನಮ್ಮ ಭಾರತೀಯ ಸಂಸ್ಕೃತಿಯನ್ನು ನಾವು ಹೇಗೆ ಎತ್ತಿ ಹಿಡಿಯಬೇಕು, ಇದನ್ನೆಲ್ಲ ನಮಗೆ ಜೀವನದ ಮೌಲ್ಯಗಳನ್ನು ಹೇಳ್ಕೊಟ್ಟಿದೆ ಗೀತಗೋವಿಂದ ಸಂಸ್ಕೃತ ಸಂಘ. ಮಾತಾ ಸಾಕಷ್ಟು ಸಾವಿರಾರು ಜನ ಶಿಷ್ಯರನ್ನು ಈ ಥರ ಬೆಳೆಸಿದ್ದಾರೆ. ಅವರ ನೇತೃತ್ವದಲ್ಲೇ ಬಹಳ ಶಾಖೆಗಳು ಹುಟ್ಕೊಂಡಿವೆ, ಗೀತಗೋವಿಂದ ಸಂಸ್ಕೃತ ಸಂಘದ ಶಾಖೆಗಳು ಬೆಂಗಳೂರಲ್ಲಿ, ಚೆನ್ನೈಯಲ್ಲಿ, ಈಗ ವಿದೇಶದಲ್ಲೂ ಸಿಂಗಪೂರ್, ಐರ್ಲೆಂಡ್, ದುಬೈ ಅಲ್ಲಿ ಕೂಡ ಮಾತೆ ಶಿಷ್ಯರು ಈ ಕ್ಲಾಸಸ್ನ ಮುಂದುವರಿಸ್ತಿದ್ದಾರೆ. ಸೊ ಇದು ನಮ್ಮ ದೇಶಕ್ಕೆ ಮಾತಾ ಅವ್ರು ಮಾಡಿರೋಂಥ ಅತ್ಯಮೂಲ್ಯವಾದ ಸೇವೆ ಅಂತ ನಾನು ಹೇಳ್ತೀನಿ. ಇವಾಗ PN ರಾಮಚಂದ್ರ ಅಯ್ಯರ್ ಟ್ರಸ್ಟ್ ಮಾತೆ ಮಾಡಿರೋ ಸೇವೆಯನ್ನು ಈಗ ಮುಂದುವರಿಸಿ ಅದೇ ರೀತಿ ಕ್ಲಾಸಸ್ ಹಾಗೂ ಸಾಮಾಜಿಕ ಕಾರ್ಯಕ್ರಮಗಳನ್ನು ಮುಂದುವರಿಸಿಕೊಂಡು ಹೋಗ್ತಾ ಇದೆ. ಧನ್ಯವಾದ. ರಾಮ್ ರಾಮ್ ರಾಮ್. ನನ್ನ ಹೆಸರು ಬೃಂದಾ ಅಂತ. ಇದು ನಮ್ಮ ಗೀತಗೋವಿಂದ ಸಂಸ್ಕೃತ ಸಂಘದ ಸುವರ್ಣ ಮಹೋತ್ಸವ, ಗೋಲ್ಡನ್ ಜೂಬ್ಲಿ. ನಾನು ಟ್ರಸ್ಟಿ ಆಗಿದ್ದೀನಿ.